मोदी जी के नेतृत्व में तमिलनाडु में हमारी सरकार बनानी है या नहीं बनानी है। भारतीय जनता पार्टी के वरिष्ठ नेता के अन्नामलाई जी ತಮಿಳುನಾಡಿನಲ್ಲಿ ಮತ್ತೆ ಜೋರಾಗಿ ಕೇಳಿ ಬಂದ ಅಣ್ಣಾಮಲೈ ಹೆಸರು. ಅಧಿಕಾರ ಇದ್ದರೂ ಇಲ್ಲದಿದ್ದರೂ ನಾನೆಂದಿಗೂ ಜನರ ನಾಯಕ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ಯುವ ನಾಯಕ ಅಣ್ಣಾಮಲೈ. ಬಿಜೆಪಿಯ ಮಾಜಿ ರಾಷ್ಟ್ರೀಯ ಅಧ್ಯಕ್ಷರು, ದೇಶದ ಗೃಹ ಮಂತ್ರಿಗಳು ಇರುವ ವೇದಿಕೆಯಲ್ಲೇ ಅಣ್ಣಾಮಲೈ ಹವ. ತಮಿಳಗ ವೆಟ್ರಿ ಕಲಗಂ ಒಂದು ಕಡೆಯಾದರೆ ಡಿಎಂಕೆ ಇನ್ನೊಂದು ಕಡೆ. ಈ ಎರಡು ಪಕ್ಷಗಳಿಗೂ ಟಕ್ಕರ್ ಕೊಡೋದಕ್ಕೆ ಮತ್ತೆ ಅಖಾಡಕ್ಕೆ ಇಳಿದ ಅಣ್ಣಾಮಲೈ. ತಮಿಳುನಾಡು ಬಿಜೆಪಿ ಮತ್ತು ಮಿತ್ರ ಪಕ್ಷ ಎಐಡಿಎಂಕೆ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನುತ್ತಿದ್ದ ಅಭಿಪ್ರಾಯಗಳ ನಡುವೆ ಈ ಬೆಳವಣಿಗೆ ತಮಿಳುನಾಡು ಬಿಜೆಪಿ ಪಾಳಯದಲ್ಲಿ ಮತ್ತೆ ಚೈತನ್ಯ ತುಂಬಿದೆ. ಹಾಗಾದರೆ ತಮಿಳುನಾಡು ರಾಜಕಾರಣದಲ್ಲಿ ಇರುವ ಪ್ರಸ್ತುತ ಸ್ಥಿತಿಗತಿಗಳೇನು? ಯಾರ ಪರ ಇದೆ ಜನರ ಒಲವು? ವಿಜಯ್ ಅವರ ಅಬ್ಬರದ ಪ್ರಚಾರವೋ, ಡಿಎಂಕೆ ಸ್ಟಾಲಿನ್ ಅವರ ರಾಜಕೀಯ ರಣತಂತ್ರವೋ, ಅಣ್ಣಾಮಲೈರವರ ಅಭಿವೃದ್ಧಿ ಮತ್ತು ಏಕತೆಯ ಮಂತ್ರವೋ, ಮೋದಿ ಅಲೆಯೋ, ಒಟ್ಟಾರೆ ಗೆಲ್ಲುವವರು ಯಾರು? ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ತರದ ಕರೆಂಟ್ ಅಫೇರ್ಸ್ ಮತ್ತು ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಬಗ್ಗೆ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನ ನಮ್ಮದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಏನೇ ಸಲಹೆ ಇದ್ರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ದಿನಕರ್ ಅಂಚನ್. ಸ್ನೇಹಿತರೆ, ತಮಿಳುನಾಡು ರಾಜಕಾರಣ ದೇಶದಲ್ಲಿ ಅತಿ ಹೆಚ್ಚು ಸುದ್ದಿಯಲ್ಲಿರ್ತದೆ. ಅದಕ್ಕೆ ಹಲವಾರು ಕಾರಣ. ಹೊಸ ಪಕ್ಷಗಳು, ಹಲವಾರು ನಾಯಕರು, ಹಲವು ಸಿದ್ಧಾಂತ, ಹೀಗೆ ಪ್ರತಿ ಬಾರಿಯೂ ತಮಿಳುನಾಡು ಒಂದಲ್ಲ ಒಂದು ರೀತಿಯಲ್ಲಿ ದೇಶದ ಗಮನ ಸೆಳೆಯುತ್ತಾನೆ ಇರ್ತದೆ. ಈ ಸಲ ಭಾರೀ ಸುದ್ದಿಯಲ್ಲಿರೋದು ವಿಜಯ್ ಅವರ ಹೊಸ ಪಕ್ಷ ಟಿವಿಕೆ ಮತ್ತು ಬಿಜೆಪಿಯ ಅಣ್ಣಾಮಲೈ. ಇಬ್ಬರು ಯುವ ನಾಯಕರು. ಒಬ್ಬರು ಸಿನಿಮಾ ಕ್ಷೇತ್ರದಿಂದ ರಾಜಕೀಯಕ್ಕೆ ಬಂದವರಾದರೆ ಇನ್ನೊಬ್ಬರು ಆಡಳಿತಾತ್ಮಕ ಸೇವಾ ವಿಭಾಗದಿಂದ ಬಂದವರು. ವಿಜಯ್ ಸ್ಥಾಪಿಸಿದ ಪಕ್ಷ ಟಿವಿಕೆ. ಅದರಲ್ಲಿ ಅವರೇ ಆರಂಭ, ಅವರೇ ಅಂತ್ಯ, ಅವರೇ ಎಲ್ಲವೂ. ಹಾಗಾಗಿ ಅಲ್ಲಿ ನಾಯಕನ ಬಗ್ಗೆ ಅದರ ಬೆಂಬಲಿಗರಿಗೆ ಕ್ಲಾರಿಟಿ ಇದೆ. ಆದರೆ ಅಣ್ಣಾಮಲೈ ವಿಚಾರದಲ್ಲಿ ಹಾಗಿಲ್ಲ. ಅವರು ಆಯ್ಕೆ ಮಾಡಿಕೊಂಡ ಪಕ್ಷದಲ್ಲಿ ಎಲ್ಲವೂ ಹೈಕಮಾಂಡ್ ನಿರ್ಧರಿತ. ನೀನು ಈಗ ಅಧ್ಯಕ್ಷನಾಗು ಅಂದ್ರೆ ಆಗಬೇಕು, ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡು ಅಂದ್ರೆ ಬಿಟ್ಟುಕೊಡ್ಬೇಕು. ಹೀಗೆ ಬಿಜೆಪಿಯ ಈ ದ್ವಂದ್ವ ನೀತಿಯಿಂದ ಅತ್ತ ಅಣ್ಣಾಮಲೈಗೂ ಕ್ಲಾರಿಟಿ ಇರಲಿಲ್ಲ, ಅವರ ಬೆಂಬಲಿಗರಿಗೂ ಕ್ಲಾರಿಟಿ ಇರಲಿಲ್ಲ. ಅದೇ ವಿಚಾರಕ್ಕೆ ಕೆಲವು ಸಮಯಗಳ ಮಟ್ಟಿಗೆ ಅಣ್ಣಾಮಲೈ ಸೈಲೆಂಟ್ ಆಗಿಯೇ ಇದ್ರು. ಆದ್ರೆ ಈಗ ಮತ್ತೆ ಎದ್ದಿದ್ದಾರೆ. ಮತ್ತೆ ಅಖಾಡಕ್ಕೆ ಇಳಿದು ಐ ಆಮ್ ವೈಟಿಂಗ್ ಅಂತಿದ್ದ ವಿಜಯ್ಗೆ ಐ ಆಮ್ ಕಮಿಂಗ್ ಅನ್ನುವ ಸಂದೇಶವನ್ನ ಜೋರಾಗಿ ಕೊಟ್ಟಿದ್ದಾರೆ. ಅಣ್ಣಾಮಲೈರವರ ಹವಾ ಒಂಚೂರು ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ತಮಿಳುನಾಡಲ್ಲಿ ಮೊನ್ನೆ ನಡೆದ ಬಿಜೆಪಿ ಮತ್ತು ಎಐಡಿಎಂಕೆ ಕಾರ್ಯಕರ್ತರ ಸಮಾವೇಶ ಮತ್ತೊಮ್ಮೆ ಸಾಕ್ಷಿಯಾಯಿತು. ಅಮಿತ್ ಶಾ ಅವರು ವೇದಿಕೆಯಲ್ಲಿ ಉಳಿದ ಬಿಜೆಪಿ ಮತ್ತು ಎಐಡಿಎಂಕೆ ನಾಯಕರ ಹೆಸರು ಹೇಳಿದಾಗ ಮೌನವಿದ್ದ ಕಾರ್ಯಕರ್ತರು ಅಣ್ಣಾಮಲೈ ಹೆಸರು ಹೇಳುತ್ತಿದ್ದಂತೆ ಹರ್ಷೋದ್ಗಾರ ಮುಗಿಲ್ಮುಟ್ಟಿತ್ತು. भारतीय जनता पार्टी के प्रदेश अध्यक्ष श्रीमान नयनार नागेंद्र जी, भारतीय जनता पार्टी के वरिष्ठ नेता के अन्नामलाई जी, तमिलनाडु. ಈ ಹಿಂದೆಯೂ ಅಮಿತ್ ಶಾ ಅವರಿಗೆ ಅಣ್ಣಾಮಲೈ ಕ್ರೇಜ್ನ ಅನುಭವ ಆಗಿತ್ತು. ಈಗ ಮತ್ತೆ ಅಣ್ಣಾಮಲೈ ಕ್ರೇಜ್ ಜೋರಾಗಿಯೇ ಇದೆ. ಎಐಡಿಎಂಕೆ ಬೆಂಬಲ ಮತ್ತು ತಮಿಳುನಾಡಿನಲ್ಲಿ ಬಿಜೆಪಿಯ ಉಳಿವಿಗಾಗಿ ಅಣ್ಣಾಮಲೈರವರನ್ನ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ ನೋವು ಅಮಿತ್ ಶಾ ಅವರಿಗೆ ಈಗಲೂ ಕಾಡುತ್ತಿದೆ ಅನ್ನುವಂತಿತ್ತು ಅವರ ಭಾವ. ಅಣ್ಣಾಮಲೈ ಅಧಿಕಾರಕ್ಕಾಗಿ ಬಂದವರಲ್ಲ, ಅವರು ಜನರಿಗಾಗಿ ಬಂದವರು. ಹಾಗಾಗಿ ಅಧಿಕಾರ ಇದ್ದರೂ ಇಲ್ಲದಿದ್ದರೂ ಅಣ್ಣಾಮಲೈ ನಮ್ಮ ನಾಯಕ ಅಂತ ಕಾರ್ಯಕರ್ತರ ಕೂಗು, ಹರ್ಷೋದ್ಗಾರ ಕೂಗಿ ಕೂಗಿ ಹೇಳುವಂತಿತ್ತು. ಇದಕ್ಕೆ ತಮಿಳುನಾಡಿನಲ್ಲಿ ಬಿಜೆಪಿ ನೆಲೆಯೂರಬೇಕಾದ್ರೆ ಅದಕ್ಕೆ ಎಐಡಿಎಂಕೆಯ ಮೈತ್ರಿ ಅತಿ ಅಗತ್ಯ. ಏಕಪಕ್ಷೀಯವಾಗಿ ಬಿಜೆಪಿ ತನ್ನ ಸ್ವಸಾಮರ್ಥ್ಯದಿಂದ ಗೆಲ್ಲುವುದು ಅದು ತಮಿಳರ ನೆಲದಲ್ಲಿ ಕಷ್ಟ ಸಾಧ್ಯ. ಹಾಗಾಗಿ ಅಣ್ಣಾಮಲೈರವರ ಈ ಕಂಬ್ಯಾಕ್ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ವರದಾನವಾಗಲಿದೆಯಾ? ಕಾದು ನೋಡಬೇಕಾಗಿದೆ. ಟಿವಿಕೆ ಮತ್ತು ಡಿಎಂಕೆಯನ್ನ ಎದುರಿಸುವಲ್ಲಿ ಸಫಲವಾಗುತ್ತಾ ಎಐಡಿಎಂಕೆ ಮತ್ತು ಬಿಜೆಪಿಯ ಮೈತ್ರಿ? ಅಣ್ಣಾಮಲೈರವರ ನೇರ ನಡೆನುಡಿಯ ನಾಯಕತ್ವದ ವರ್ಚಸ್ಸು ಟಿವಿಕೆಯ ವಿಜಯ್ರವನ್ನ ಎದುರಿಸುವಲ್ಲಿ ಯಶಸ್ವಿಯಾಗುತ್ತೆ. ಯಾರಾಗ್ತಾರೆ ಮುಂದಿನ ತಮಿಳುನಾಡು ಸಿಎಂ ಅನ್ನುವ ಪ್ರಶ್ನೆಗೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಉತ್ತರ ಸಿಗಲಿದೆ.
ಒಟ್ನಲ್ಲಿ ಯಾರು ಬೇಕಾದ್ರೂ ಅಧಿಕಾರ ಪಡೆಯಲಿ, ಆದ್ರೆ ಆ ರಾಜ್ಯಕ್ಕೆ, ಅಲ್ಲಿಯ ಜನರಿಗೆ ಮತ್ತು ದೇಶದ ಏಕತೆಗೆ ಒಳಿತಾಗ್ಲಿ ಅಂತ ಹೇಳ್ತಾ, ನಿಮ್ಮ ಪ್ರಕಾರ ತಮಿಳುನಾಡು ನೆಕ್ಸ್ಟ್ ಸಿಎಂ ಯಾರಾಗಬೇಕು? ಅಣ್ಣಾಮಲೈರವರ, ವಿಜಯರವರ? ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ. चलेगी भाई, இந்த குரல்லாம் பத்தாது. सभी लोग हाथ उठाइए जरा, दोनों हाथ उठाइए, विजय के संकल्प की मुट्ठी बीजिए, உறுதியான உறுதிப்பாட்டை வெளிப்படுத்துங்கள். உங்கள் கைகளை உயரே உயர்த்துங்கள். और प्रचंड आवाज से बोलिए, உரத்த குரலில் முழக்கம் செய்யுங்கள். भारत माता की